ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶರೋಸ್ ಕನ್ನಡ ವ್ಲಾಗ್. ನಿಮಗೆ ಈಸಿಯಾಗಿ ಯಾವ ಥರ ಬಿಸ್ಕೆಟಿಂದ ಕೇಕ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ನೋಡ್ಬೋದು. ನಾನು ಇದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಕೂಡ ಇಲ್ಲ, ಯಾಕಂದರೆ ಇದರಲ್ಲಿ ನಾನು ವೀಡಿಯೋನ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಹಾಕಿರೋದ್ರಿಂದ ಎಲ್ರಿಗೂ ಗೊತ್ತಾಗುತ್ತೆ ಈಸಿಯಾಗಿ. ಹಾಗೆ ನಮಗೆ ಜಾಸ್ತಿ ಖರ್ಚು ಇಲ್ಲದೆ ಇದನ್ನು ಮಾಡ್ಬೋದು. ನೋಡ್ಬೋದು, ನಾನಿಲ್ಲಿ 4 ಪ್ಯಾಕೆಟ್ ಬರ್ಬನ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಬರ್ಬನ್ ಬಿಸ್ಕೆಟ್ ವಿತ್ ಕ್ರೀಮ್ ಬರುತ್ತಲ್ಲ, ತೊಗೊಂಡಿದ್ದೀನಿ. ಅದನ್ನು ಏನು ಮಾಡಿದ್ದೀನಿ ಅಂತಂದರೆ, ಇಲ್ಲಿ ಕ್ರೀಮ್ ಸಪ್ರೇಟ್ ಮಾಡ್ತಾಯಿದ್ದೀನಿ. ಕ್ರೀಮ್ ಯಾಕೆ ಸಪ್ರೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಬೇಕಿದ್ರೆ ಕ್ರೀಮ್ ಜೊತೆಯೂ ಕೂಡ ಇದನ್ನು ಹಾಕೋಬೋದು, ಸಪ್ರೇಟ್ ಮಾಡದೆ. ನೀವು ಬೇರೆ ಚಾಕ್ಲೇಟ್ ಏನಾದರೂ ಮೇಲೆ ಗಾರ್ನಿಷಿಗೆ ಯೂಸ್ ಮಾಡ್ತೀರಾ ಅಂತಂದರೆ, ಇಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಇದು ನಿಮಗೆ ಈಸಿಯಾಗಿ ₹1 ನಿಮ್ಮ ಮನೆಯಲ್ಲಿ ಆಸೆ ಆದಾಗ ₹1 ಖರ್ಚು ಇಲ್ಲದೆ, ಜಾಸ್ತಿ ಖರ್ಚು ಇಲ್ಲದೆ ಇದನ್ನು ಮಾಡ್ಬೋದು. ಎಗ್ ಬೇಡ, ಓವನ್ ಬೇಡ, ಸೊ ಈಸಿಯಾಗಿ ಮಾಡ್ಬೋದು. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಕೆಲವರಿಗೆಲ್ಲ ತಿನ್ನಬೇಕು, ನಿಮಗೆ ನೆನಪಾದಾಗ, ಆಸೆ ಆದಾಗ ಮಾಡ್ಬೋದು ಈ ಥರ. ಸೊ ನಾನಿಲ್ಲಿ ಅದಕ್ಕೆ ಈ ಥರ ನೋಡಿ ಕ್ರೀಮ್ ಸಪ್ರೇಟ್, ಬಿಸ್ಕೆಟ್ ಸಪ್ರೇಟನ್ನು ಮಾಡಿಟ್ಕೊತಾ ಇದ್ದೀನಿ. ಮತ್ತು ಇವತ್ತು ಬರ್ಡೇ ಅಂತ ಅಂದಾಗ, ನಮಗೆ ಸಡನ್ನಾಗಿ ಕೇಕ್ ಸಿಗೋದಿಲ್ಲ ಅಂತೆಲ್ಲ ಆದಾಗ ಈ ಥರ ನಾವು ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನು ಹೇಳ್ತೀನಿ ಏನಂತಂದರೆ, ತುಂಬಾ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಯಾರಿಗೆ ತುಂಬಾ ಚಾಕ್ಲೇಟ್ ಫ್ಲೇವರ್ ಇಷ್ಟ ಇರುತ್ತೆ ನೋಡಿ, ಅವರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಈ ಬಿಸ್ಕೆಟ್. ಮತ್ತು ನಾವು ಇದಕ್ಕೆ ಜಾಸ್ತಿ ಶುಗರ್ ಆ್ಯಡ್ ಮಾಡಬೇಕಂತ ಕೂಡ ಇಲ್ಲ, ಯಾಕಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಇರೋದರಿಂದ. ಸೊ ನಾವು ಇಲ್ಲಿ ಸಪ್ರೇಟಾಗಿ ಮಾಡಿಟ್ಕೊಂಡಿರೋ ಬಿಸ್ಕೆಟ್ ಇದೆಯಲ್ಲ, ಅದನ್ನು ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ಇದು ಪುಡಿ ಆಗಬೇಕು, ಚೆನ್ನಾಗಿ ಪುಡಿ ಆಗಬೇಕು ಮಿಕ್ಸರಲ್ಲಿ. ಸೊ ಅದನ್ನು ಪುಡಿ ಮಾಡಿಕೊಂಡು ನಾನು ಇದಕ್ಕೆ ಒಂದು ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ನಾವು ಇನ್ನು ಕೇಕ್ ಮಿಕ್ಸ್ ರೆಡಿ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಪುಡಿ ಆಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಇದೇ ನಾವು ಮೈದಾದಿಂದ ಕೂಡ ಮಾಡ್ಬೋದು, ಮೈದಾ. ಬಟ್ ಅದಕ್ಕೆ ಎಗ್ ಬೇಕು ಅಂತಿಲ್ಲ, ಇದು ಕೂಡ ಹಾಗೆ ಎಗ್ ಇಲ್ಲದೆ ಕೂಡ ಮಾಡ್ಬೋದು. ಸೊ ಈ ಥರ ನೈಸಾಗಿ ಪುಡಿ ಆಗಬೇಕು ನೋಡಿ. ಇದು ಒಂದು 2 ಸುತ್ತಿಗೆ ಪುಡಿ ಆಗಿಬಿಡುತ್ತೆ ಬೇಗ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಇರಲಿ ಅಂತ ನಾನು ಇದಕ್ಕೆ ಕೋಕೋ ಪೌಡ್ರ್ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಇಲ್ಲ, ಅರ್ಧ ಸ್ಪೂನಷ್ಟು ನಾನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಆ್ಯಡ್ ಮಾಡಿದ್ರು ಸಾಕಾಗುತ್ತೆ, ಆದರೆ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡೆ, ಯಾಕಂದರೆ ನಮಗೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ತುಂಬಾ ಇಷ್ಟ ಆಗೋದ್ರಿಂದ ಈ ಥರ ಆ್ಯಡ್ ಮಾಡ್ಕೊತಿದ್ದೆ. ನಿಮಗೆ ಇದ್ರ ಬದಲು ನೀವು ಎಸೆನ್ಸ್ ಯೂಸ್ ಮಾಡ್ಕೋಬೋದು, ಇಲ್ಲ ಬೇರೆ ಬಟರ್ ಸ್ಕಾಚ್ ಫ್ಲೇವರಲ್ಲಿ ಏನಾದರೂ ಯೂಸ್ ಮಾಡ್ಕೊಬೋದು, ಆ ಥರ ನೀವು ಹಾಕ್ಕೋಬೋದು. ನಾನು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು ಸಕ್ಕರೆ ಕೂಡ ಹಾಕ್ಕೊಂಡೆ, ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ. ಹಾಗೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು, ಈಗ ಹಾಲು ಕುದಿಸಿ ಆರಿಸಿಟ್ಟಿರುವಂತಹ ಹಾಲನ್ನು ನಾನು 1 ಗ್ಲಾಸ್ ತಗೊಂಡೆ. ಅದರಲ್ಲಿ ಸ್ವಲ್ಪ ನಾನು ಹಾಕ್ಕೊಂಡು ಮಿಕ್ಸ್, ಒಂದೇ ಸಲಕ್ಕೆ ಹಾಕ್ಕೋಬಾರ್ದು ಅದಕ್ಕೆ, ಯಾಕಂದರೆ ಅದರದ್ದು ಕನ್ಸಿಸ್ಟೆನ್ಸಿ ಯಾವ ಥರ ಬರಬೇಕು ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಅದಕ್ಕೆ ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ಈ ರೀತಿ ಬೀಟರಿಂದ ಬೀಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪನೂ ಗಂಟುಗಳಾಗಬಾರ್ದು ನಾವು ಮಿಕ್ಸ್ ಮಾಡೋ ಟೈಮಲ್ಲಿ. ಅದಕ್ಕಾಗಿ ನಾನು ಸ್ವಲ್ಪನೇ ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬ್ಯಾಟರನ್ನು. ಇದು ಬ್ಯಾಟರ್ ಕನ್ಸಿಸ್ಟೆನ್ಸಿ ಯಾವ ಥರ ಬರಬೇಕು ಅಂತಂದರೆ, ನಮ್ಮದು ಸಾಧಾರಣ ಹೇಳಬೇಕು ಅಂತಂದರೆ ಉದ್ದಿನ ದೋಸೆ ಬ್ಯಾಟರ್ ಬರುತ್ತಲ್ಲ, ಉದ್ದಿನ ದೋಸೆ ಬ್ಯಾಟರ್ ರೀತಿಯಲ್ಲಿ ಬರಬೇಕಾಗುತ್ತೆ. ಹಾಗೆ ನಾನು ಮೊದಲಿಗೆ ಪ್ರೀ ಹೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆ ಇತ್ತು, ಸೊ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು, ಇಡ್ಲಿ ಮಾಡೋ ಥರನೇ ಮೇಲ್ಗಡೆ ಲಿಡ್, ಅಂದರೆ ಮೇಲ್ಗಡೆ ಪ್ಲೇಟನ್ನು ಮುಚ್ಚಿಬಿಟ್ಟು ಅದರ ಮೇಲೆ ಲಿಡ್ಡನ್ನು ಮುಚ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪ ನೀರು ತೊಗೊಂಡೆ. ಅದಾದಮೇಲೆ ಕೆಲವರೆಲ್ಲ ಉಪ್ಪು ಹಾಗೆ ಮರಳು ಯೂಸ್ ಮಾಡಿಕೊಂಡು ಮಾಡ್ತಾರೆ. ಸೊ ನನಗೆ ಅದೆಲ್ಲ ಮಾಡೋಕ್ಕೆ ಇಷ್ಟವೂ ಇಲ್ಲ, ಅದು ಮಾಡೋದಿಲ್ಲ ನಾನು. ನನಗೆ ಇದರಲ್ಲಿ ಈಸಿ ಆಗುತ್ತೆ, ಸೊ ನಿಮಗೂ ಸಹ ಇದರಲ್ಲಿ ಈಸಿ ಆಗುತ್ತೆ ವಿದೌಟ್ ಮರಳು ಹಾಗೆ ಸಾಲ್ಟ್ ಯೂಸ್ ಮಾಡ್ಕೊಂಡು. ಸೊ ಅದು ಪ್ರೀ ಹೀಟಾಗಿ ಇಟ್ಟಿದ ಮೇಲೆ ನಾವು ಇಲ್ಲಿ ಕೇಕ್ ಮೌಲ್ಡನ್ನು ತಗೋಬೇಕಾಗುತ್ತೆ. ಇಲ್ಲಿ ನಿಮಗೆ ಕೇಕ್ ಮೌಲ್ಡ್ ಇದೇ ರೀತಿ ಬೇಕು ಅಂತಿಲ್ಲ, ನಿಮ್ಮದು ಮನೆಯಲ್ಲಿ ಸ್ವಲ್ಪ
ಟಿಫಿನ್ ಬಾಕ್ಸ್ ಥರದ್ದು ಅದು ರೌಂಡ್ ಶೇಪ್ ಇರುವಂಥದ್ದಾಗಿರ್ಬೋದು, ಯಾವುದೇ ಶೇಪ್ ಇರುವಂಥದ್ದು ಪಾತ್ರೆಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ನನ್ನ ಹತ್ರ ಇಲ್ಲಿ ಕೇಕ್ ಮೋಲ್ಡ್ ಇರೋದ್ರಿಂದ ನಾನು ಇಲ್ಲಿ ಕೇಕ್ ಮೋಲ್ಡ್ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಗೆ ಸ್ವಲ್ಪ ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ, ಯಾಕಂದರೆ ಇದು ತಳ ಹಿಡಿಬಾರ್ದು ಅಂತ, ತಳದಲ್ಲಿ ಹಿಡಿಬಾರ್ದು ಅಂತ. ನೀವು ಬೇಕಿದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಕೋಬೋದು, ಬಟರ್ ಪೇಪರ್ ಇಲ್ಲದೇ ಇದ್ದರೆ ಈ ರೀತಿ ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಕೋಕೋ ಪೌಡರ್ ಇಲ್ಲ ಅಂತ ಅನಿಸಿದ್ರೆ ಮೈದಾ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೋಕೋ ಪೌಡ್ರ್ ಇದ್ದರಿಂದ ಕೋಕೋ ಪೌಡ್ರ್ ಯೂಸ್ ಮಾಡ್ಕೊಳ್ತೇನೆ. ಕೋಕೋ ಪೌಡರ್ ಇಲ್ಲ ಅಂತಂದರೆ ಮೈದಾ ಯೂಸ್ ಮಾಡಿಕೊಂಡು ಹಾಕೋಬೋದು. ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಕೊಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ನಾನು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೀಗ ನಾವು ಕೇಕ್ ಬ್ಯಾಟರ್ ಏನು ರೆಡಿ ಮಾಡಿದ್ದೀವಿ ನೋಡಿ, ಅದಕ್ಕೆ ಕೊನೆಯದಾಗಿ ನಾವು ಸ್ವಲ್ಪ ಅಡುಗೆ ಸೋಡಾ ಹಾಗೆ ಬೇಕಿಂಗ್ ಪೌಡ್ರ್ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿಬಿಟ್ಟು, ಹಾಗೆ ಬೇಕಿಂಗ್ ಪೌಡ್ರ್ ಎಷ್ಟು ಹಾಕೋಬೇಕು ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಕೋಬೇಕಾಗುತ್ತೆ. ಇದು ಯಾಕೆ ನಾನು ಕೊನೆಯದಾಗಿ ಹಾಕೋತಾ ಇದ್ದೀನಿ ಅಂತಂದರೆ, ಇದು ಹಾಕಿದ ತಕ್ಷಣ ತುಂಬ ಹೊತ್ತು ಬಿಡಬಾರ್ದು ಬ್ಯಾಟರನ್ನು. ಸೊ ಅದಕ್ಕೋಸ್ಕರ ಇದನ್ನು ಮಿಕ್ಸ್ ಮಾಡಿಕೊಂಡು ತಕ್ಷಣ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಕೇಕ್ ಮೌಲ್ಡ್ಗೆ ಇದನ್ನು ನಾನು ಹಾಕೋತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನಿಮಗೆ ಸ್ವೀಟ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು, ಆದರೆ ಎಸೆನ್ಸ್ ಕೂಡ ಹಾಕೋಬೋದು. ಇದ್ರ ಬದಲು ಇದ್ರ ಜೊತೆ ಗೋಡಂಬಿ, ದ್ರಾಕ್ಷಿ, ನಿಮಗೆ ಏನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋದಿದ್ರೆ, ಟೂಟಿ ಫ್ರೂಟಿ ಆ್ಯಡ್ ಮಾಡೋದಿದ್ರೆ ಇದರ ಜೊತೆ ಇವಾಗ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ನಮ್ಮ ಬ್ಯಾಟರ್ ಯಾವ ರೀತಿ ಇರಬೇಕು ಅಂತಂದರೆ ಸ್ವಲ್ಪ ಕೂಡ ಗಂಟುಗಳಿರಬಾರ್ದು. ಸೊ ಆ ರೀತಿ ಇರಬೇಕಾಗುತ್ತೆ. ನಾನು ಇದಕ್ಕೆ ಇವಾಗ ಬ್ಯಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮದು ಪ್ರೀ ಹೀಟ್ ಆಗುವಷ್ಟೊತ್ತಿಗೆ ಇದನ್ನು ಆ್ಯಡ್ ಮಾಡಿಕೊಂಡು ಹಾಕೋವಾಗ ಸರಿಯಾಗುತ್ತೆ. ಇಲ್ಲಿಗೆ ನಾನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ಥರ ನಾನು ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ, ಯಾಕಂದರೆ ಅಲ್ಲಲ್ಲಿ ಗುಳ್ಳೆಗಳು ಬಬಲ್ಸ್ ಇರುತ್ತೆ ಮಧ್ಯದಲ್ಲಿ, ಏರ್ ಬಬಲ್ಸ್. ಸೊ ಅದು ಹೋಗಬೇಕು, ಅದು ಇದ್ದರೆ ಚೆನ್ನಾಗಿ ಬರೋದಿಲ್ಲ ಕೇಕ್. ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ಅದು ಹೋಗುತ್ತೆ ಬೇಗ. ಇವಾಗ ಪ್ರೀ ಹೀಟ್ ಆಗಿದೆ. ಸೊ ನೋಡ್ಬೋದು ಯಾವ ಥರ ಹೊಗೆ ಬರ್ತಾ ಇದೆ, ಅಂದರೆ ನೀರು ಬಿಸಿ ಆಗಿಬಿಟ್ಟಿದೆ ತುಂಬಾ. ಇವಾಗ ನಾವು ಈ ಕೇಕ್ ಬ್ಯಾಟರನ್ನು ಮೌಲ್ಡ್ ಹಾಲೆ ಹಾಕಿರೋದನ್ನು ಇಲ್ಲಿ ಹಾಕಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿದರೆ ಆಯಿತು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ರಿಂದ 15 ನಿಮಿಷದಷ್ಟು ಇದನ್ನು ಬಿಸಿ ಅಂದರೆ ಬೇಕ್ ಮಾಡಬೇಕಾಗುತ್ತೆ. ಓವೆನ್ ಬೇಡ, ಹಾಗೆ ಎಗ್ ಬೇಡ, ನಿಮಗೆ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು. ಸೊ ಇವಾಗ ನಾನು ಕ್ಲೋಸ್ ಮಾಡಿದ್ದೀನಿ. ಮಧ್ಯದಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ನೋಡ್ಕೋಬೋದು. ಆಮೇಲೆ ಇಲ್ಲಿ ನೋಡಿ, ನಾನು ಕ್ರೀಮ್ ತೆಗೆದಿಟ್ಟಿದ್ದಲ್ಲ, ಇದನ್ನು ಯಾಕೆ ಯಾವ ಥರ ಯೂಸ್ ಮಾಡ್ತೀನಿ ಅಂತಂದರೆ ಮೇಲ್ಗಡೆ ಕ್ರೀಮ್ ಥರ ಯೂಸ್ ಮಾಡ್ಕೋತೀನಿ. ನಿಮ್ಮದು ನಾವು ಇಲ್ಲಿ ಬೇರೆ ಕ್ರೀಮ್ಗಳನ್ನು ಯೂಸ್ ಮಾಡ್ತಾಯಿಲ್ಲ, ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಸ್ವಲ್ಪ ಮಿಲ್ಕ್ ಹಾಕಿಬಿಟ್ಟು ಇದನ್ನು ಇಲ್ಲಿ ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಗಿಟ್ಟರೆ ಮೆಲ್ಟ್ ಮಾಡೋದಕ್ಕಿಂತ ಜಾಸ್ತಿ ಸ್ವಲ್ಪ ಗಟ್ಟಿನೇ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಬೀಟ್ರನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಇದನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಮೆಲ್ಟ್ ಮಾಡಿಕೊಂಡು ಜಾಸ್ತಿ ನೀರು ಮಾಡಬೇಡಿ, ಸ್ವಲ್ಪ ದಪ್ಪ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಉಬ್ಬಿ ಬಂದಿದೆ ಚೆನ್ನಾಗಿ. ನೀವು ಬೇಕ್ರಿಲಿ ತಗೊಳ್ಳುವಂಥ ಕೇಕ್ ಥರನೇ ಬಂದಿದೆ, ಆದರೆ ಬೇಯಬೇಕು ಇನ್ನೂ ಕೂಡ. ಯಾಕೆ ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾನು ಟೂತ್ ತೋರಿಸಿದ್ದೆ ಅಲ್ಲ, ಅದಕ್ಕೆ ಅಂಟ್ಕೊಳ್ಬಾರ್ದು ಕೇಕ್ ಬ್ಯಾಟರ್. ಸೊ ಮಧ್ಯದಲ್ಲಿ ಸ್ವಲ್ಪ ಬೇಕು ಇನ್ನೂ ಕೂಡ. ಹಾಗಾಗಿ ಅದನ್ನು ಹಾಗೆ ಬಿಟ್ಟೆ. ಇನ್ನೊಂದು 5 ನಿಮಿಷ ಆದಮೇಲೆ ನೋಡಿದಾಗ ಈ ಥರ ಆಗಿದೆ, ಇದು ಬೆಂದಿದೆ ಅಂತ ಅರ್ಥ. ನೋಡ್ಬೋದು, ಬೆಂದುಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಭಾಗ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಚೆನ್ನಾಗಿ ಕೇಕ್ ಉಬ್ಬಿ ಬಂದಿದೆ. ನಿಮಗೆ ಇದು ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಮೇಲ್ಗಡೆ ಯಾಕೆ ಒಡೆಯುತ್ತೆ ಅಂತಂದಾಗ ಇದು ಉಬ್ಬಿ ಬರುತ್ತೆ ಅಲ್ಲ, ಆವಾಗ ಇದು ಒಡೆದೋಗುತ್ತೆ. ಎಲ್ಲದರಲ್ಲೂ ಆಗುತ್ತೆ, ನೋಡ್ಬೋದು. ಈ ಥರ ತೆಗೆಯುವಾಗ ಸ್ವಲ್ಪ ಕೆಳಗಡೆಯಿಂದ ಭಾಗ ಆಗಿರೋದ್ರಿಂದ ನಾನು ಇದನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡಿದೆ. ಇಲ್ಲಿ ನೋಡಿ, ಈ ಥರ ಬಂದಿದೆ. ಕೇಕ್ ತುಂಬಾ ಸ್ಮೂತಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನಾನು ಮಾಡಿ ಇಟ್ಕೊಂಡಿರೋಂಥ ಕ್ರೀಮನ್ನು ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ನೀವು ಹೊರಗಡೆಯಿಂದ ತಗೊಳ್ಳೋದಕ್ಕಿಂತ ತುಂಬಾ ಸ್ಮೂತಾಗಿ ಬಂದಿದೆ, ತುಂಬಾ ಫ್ಲಫಿ ಥರ ಬಂದಿದೆ. ನೋಡ್ಬೋದು, ನೀವು ಕೂಡ ಮನೇಲಿ ಟ್ರೈ ಮಾಡಿ.
ಇದನ್ನು ನೀವು ಬೇಕಿದ್ರೆ ಪ್ಯಾನ್ ಕೇಕ್ ಥರ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಕಪ್ ಕೇಕ್ ಇಡ್ಲಿ ತಟ್ಟೆ ಕೂಡಲೇ ಹಾಕ್ಕೊಂಡು ಕಪ್ ಕೇಕ್ ಮಾಡ್ಬೋದು. ಸೊ ಇದಕ್ಕೆಲ್ಲ ಗಾರ್ನಿಷ್ ನಾನು ಈ ರೀತಿ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಬೇರೆ ಕ್ರೀಮ್ ಕೂಡ ಹಾಕೋಬೋದು. ಸೊ ಈ ಥರ ಬಂದಿದೆ ನಮ್ಮ ಮನೆಯದು ಕೇಕ್. ಸೊ ಈ ಟಿಪ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.